ಹಾಯ್ ಹಲೋ ನಮಸ್ಕಾರ ಬ್ಯೂಟಿಫುಲ್ ಮನ್ಸುಗಳಿಗೆ ಈ ಹೊಸಪಾಳ್ಯ ಕಪಲ್ಸ್ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವೋ ನಮ್ಮ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ದಾಸರಳ್ಳಿ ಮಾರ್ಕೆಟಲ್ಲಿ ಹಬ್ಬದ ವಾತಾವರಣ ಯಾವ ರೀತಿ ಇದೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ. ನನ್ನ ಇದು ಔಟ್ಡೋರ್ನ ಮೊದಲನೇ ಲಾಗ್ ಆಗಿದೆ. ಪ್ಲೀಸ್ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಬನ್ನಿ ಈ ವಿಡಿಯೋ ಪೂರ್ತಿ ನೋಡ್ಕೊಬರೋಣ. ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ತುಂಬ ಖುಷಿಯಾಗಿ ಬಂದೆ. ಬಟ್ ಆದರೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬಾ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಪಬ್ಲಿಕಲ್ಲಿ ವಿಡಿಯೋ ಮಾಡಬೇಕು ಅಂದರೆ ಇಂಥವ್ರಿಗೂ ಸ್ಟಾರ್ಟಿಂಗಲ್ಲಿ ಭಯ ಇದ್ದೇ ಇರುತ್ತೆ. ಸೊ ನನಗೂ ಅದಕ್ಕೋಸ್ಕರ ಭಯ ಆಯಿತು. ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾಯಿದ್ರೆ ಜನ ಎಲ್ಲ ನನ್ನೇ ನೋಡ್ತಾಯಿದ್ರು. ನನಗೆ ಒಂಥರ ಈಗಪ್ಪ ತೆಗಿಯೋದು ಜನ ಎಲ್ಲ ನನ್ನೇ ನೋಡ್ತಾ ಇದ್ದಾರಲ್ಲ ಅನ್ನೋ ಒಂದು ಮುಜುಗರ ಇತ್ತು. ಸೊ ಆದರೂ ಏನೋ ಒಂದು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಂಡು ಧೈರ್ಯ ಮಾಡ್ಕೊಂಡು ವಿಡಿಯೋ ಸಾಧ್ಯವಾದಷ್ಟು ಲಾಗ್ ಮಾಡಿದ್ದೀನಿ. ಸೊ ನೋಡಿ, ಕೆಲವರು ಮಾಡಿ ಅಂತ ಖುಷಿಯಾಗಿ ಹೇಳಿದ್ರು. ಮತ್ತು ನಮ್ಮ ಚಾನಲ್ ಹೆಸರು ಕೇಳಿದ್ರು. ನನಗೆ ಸ್ವಲ್ಪ ಹೋಪ್ ಬಂತು, ಧೈರ್ಯ ಬಂತು. ಮತ್ತೇನೆಂದರೆ ಇಲ್ಲಿ ನಾವು ಗಣೇಶನ ರೇಟ್ ಏನು ಕೇಳಕ್ಕೆ ಹೋಗಲಿಲ್ಲ, ಮತ್ತು ಇನ್ನು ತರಕಾರಿ ರೇಟ್ ಏನು ಕೇಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅವರೇ ಒಂದು ಟೆನ್ಷನ್ಗಳಾಗಿರ್ತಾರೆ. ಮತ್ತು ನಾವು ಅವ್ರನ್ನ ರೇಟ್ ಕೇಳೋದು, ಅವರೇನು ಟೆನ್ಷನಾಗಿದ್ದು ನಮಗೆ ಬೈಯೋದು, ನಮಗೆ ಆಗಬೇಕು ಆ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ನನಗೇನು ಬೇಕಾಗಿದ್ದು ಜಸ್ಟ್ ಅಲ್ಲಿರೋ ವ್ಯೂನು ತೋರಿಸ್ಬೇಕಾಗಿತ್ತು ಜನಗಳಿಗೆ. ಜನಸಾಗರ ಯಾವ ಥರ ಇದೆ, ಜನ ಹಬ್ಬದ ವಾತಾವರಣ ಟೀ ದಾಸರಳ್ಳಿ ಮಾರ್ಕೆಟಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ಮಾತ್ರ ನಾನು ತೋರಿಸ್ಬೇಕು ಅಂತ ಇದ್ದೆ. ಅದಕ್ಕೋಸ್ಕರ ನಾನು ಎಲ್ಲೂ ಗಣೇಶನ ರೇಟು ಏನು ಕೇಳೋಕ್ಕೆ ಹೋಗಲಿಲ್ಲ. ಮತ್ತು ಏನಪ್ಪ ಅಂದರೆ ನಾವು ಪಬ್ಲಿಕಲ್ಲಿ ವೀಡಿಯೋ ಮಾಡಬೇಕು ಅಂದರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಖುಷಿಯಾಗೆ ಮಾಡಪ್ಪ ವೀಡಿಯೋ ಅಂತಾರೆ, ಕೆಲವರು ಬೈದು ಬಿಡ್ತಾರೆ ಅನ್ನೋ ಒಂದು ಇದಿರುತ್ತೆ. ಸೊ ಅದಕ್ಕೆ ಎಂಥವ್ರಿಗೂ ಪಬ್ಲಿಕಲ್ಲಿ ವೀಡಿಯೋ ಮಾಡಬೇಕು ಅಂದರೆ ಸೊ ಮಳೆ ಬರೋ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾನು ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಬೇಗ ಮಾಡ್ತಾಯಿದ್ದೀನಿ. ಈ ಥರ ಇದೆ ನಮ್ಮ ದಾಸರಳ್ಳಿ. ಎಷ್ಟೋ ಕ್ರೌಡ್ ಇದೆ ನೋಡ್ಬೋದಲ್ಲ. ಒಳ್ಳೆವರೆಗೂ ಇದೆ, ಫುಲ್ಲು ಜಾಮ್ ಆಗಿರುತ್ತೆ. ನಮ್ಮ ದಾಸರಳ್ಳಿಯಲ್ಲಿ ಹಬ್ಬದ ಟೈಮಲ್ಲಂತೂ ಈ ರೋಡಲ್ಲಿ ಓಡಾಡೋದೇ ಕಷ್ಟ ಆಗೋಗಿರುತ್ತೆ. ಅದರಲ್ಲಿ ಗಣೇಶಗಳಿದ್ದಾವೆ ತುಂಬಾ. ಮೆಟ್ರೋ ಸ್ಟೇಷನ್ನಿಂದ ಮತ್ತು ಸಿಗ್ನಲ್ವರೆಗೂ ಈ ಥರ ಇದೆ. ಯಾವ ಥರ ಇದೆ ಅಂತ ಮಳೆ ಬರೋ ಥರ ಇದೆ. ಮಳೆ ಬಂದರೂ ತುಂಬ ಹಿಂಸೆ ಆಗುತ್ತೆ. ಇಲ್ಲಿ ಜನಗಳಿಗೆ ಹಬ್ಬದ ಐಟಮ್ಗಳು ತಗೊಳ್ಳೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಮತ್ತು ವ್ಯಾಪಾರ ಮಾಡೋದಕ್ಕೆ ಸಮಸ್ಯೆಗಳಾಗ್ತವೆ. ತುಂಬ ಟ್ರಾಫಿಕ್ ಆಗುತ್ತೆ ಇಲ್ಲೆಲ್ಲ. ನಾನು ಕೆಲ್ಸಕ್ಕೆ ಹೋಗಬೇಕು, ಮಳೆ ಬರುವ ಚಾನ್ಸ್ ಇದೆ. ಆದಷ್ಟು ಬೇಗ ನಾನು ಕಂಪ್ನಿ ಒಳಗೆ ಹೋಗಿ ಸೇರ್ಕೊಬೇಕು. ಅಲ್ಲಿವರೆಗೂ ಹೋಗೋವರೆಗೂ ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ವಾಚ್ ಮಾಡ್ತಾಯಿರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ತಾಯಿರಿ. ಇದೇ ಥರ ಪ್ರತಿ ಹಬ್ಬಕ್ಕೂ ನಾನು ಒಂದೊಂದು ವೀಡಿಯೋ ಮಾಡಿಬಿಡ್ತಾ ಇರ್ತೀನಿ. ಇಲ್ಲಿ ದಾಸರಳ್ಳಿ ಮಾರ್ಕೆಟಲ್ಲಿ ಯಾವ ರೀತಿ ಜನಸಾಗರ ಇರುತ್ತೆ, ಹಬ್ಬದ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದು ಹಬ್ಬದ ದಿನದಂದು ನಾನು ಈ ಮಾರ್ಕೆಟ್ನ ವೀಡಿಯೋ ಮಾಡಿ ಬಿಡ್ತಾ ಇರ್ತೀನಿ. ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.
ನಡ್ಕೊಂಡು ಓಡಾಡೋದೇ ತುಂಬ ಕಷ್ಟ ಇದೆ. ಅದರಲ್ಲಿ ಹಬ್ಬದ ಟೈಮಲ್ಲಂತೂ ಇಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೊಸಳೆ ಕಪಾಲ್ ಬರ್ತಿದೆ, ಮುಖ ತೋರಿಸ್ತಾರೆ. ಓಕೆ, ಹೊಸಬಾಳೆ ಕಪಾಲ್ಸ್ ಅಂತ ಹೊಡಿ, ಬರ್ತೀನಿ. ಸೊ ನೋಡ್ಬೋದು, ಇಲ್ಲಿ ದಾಸಹಳ್ಳಿ ಸಿಗ್ನಲ್ ಹತ್ರ ಹಬ್ಬದ ಸಮಯದಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಆದರೂ ಇಲ್ಲಿ ಟ್ರಾಫಿಕ್ ಪೊಲೀಸರಿಗೆ ನಾವು ಎಷ್ಟು ಸೆಲ್ಯೂಟ್ ಹೊಡೆದು ಸಾಲದು, ಯಾಕೆಂದರೆ ಇಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ. ಹಬ್ಬದ ಟೈಮಲ್ಲಂತೂ ಇಲ್ಲಿ ಓಡಾಡೋದೇ ಕಷ್ಟ. ಜನಗಳು ಸುಮ್ಮನೆ ನುಗ್ಗುತ್ತಾ ಇರ್ತಾರೆ, ಗಾಡಿಗಳು ನುಗ್ಗುತ್ತಾ ಇರ್ತವೆ, ಮತ್ತು ಡ್ರೈವಿಂಗ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಇಲ್ಲಿ. ಈ ಥರ ಇದ್ದರೆ ಯಾವ ಥರ ಡ್ರೈವಿಂಗ್ ಮಾಡೋದು ಅನ್ನೋದು ತುಂಬ ಹಿಂಸೆ ಆಗಿದೆ. ಇಲ್ಲಿರೋ ಟ್ರಾಫಿಕ್ ಪೊಲೀಸವ್ರಿಗೆ ಎಷ್ಟು ಸೆಲ್ಯೂಟ್ ಹೊಡೆದ್ರು ಸಾಲದು, ಯಾಕೆ ಅಂದರೆ ಪಾಪ ಅಷ್ಟೊಂದು ಗಾಡಿಗಳನ್ನ ಅವಾಯ್ಡ್ ಮಾಡ್ತಾರಲ್ಲ. ಸೊ ಆ ಕಡೆ ಈ ಕಡೆ ಸುತ್ತ ಬರ್ತಾ ಇರ್ತವೆ. ಅವ್ರು ತಾಳ್ಮೆಯಿಂದಲೇ ಎಲ್ಲನೂ ಅವಾಯ್ಡ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಜನಗಳಿಗೆ ಪಾಪ ಹಂಗೆ ಎದ್ವಾ ಗಾಡಿಗಳು ನುಗ್ಗಿಸ್ತಾ ಇರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಇವತ್ತಿನ ಲಾಗು. ನಮ್ಮ ಈ ದಾಸಹಳ್ಳಿ ಮಾರ್ಕೆಟ್ ಹಬ್ಬದ ಟೈಮಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಇಷ್ಟು ಪ್ರಯತ್ನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನಷ್ಟು ವೀಡಿಯೋ ಮಾಡ್ತಾ ಇರ್ತೀನಿ. ಮತ್ತು ಪ್ರತಿ ಹಬ್ಬದಲ್ಲೂ ನಾನು ಇದೊಂದು ಲಾಗ್ ಮಾಡ್ತೀನಿ. ಹಬ್ಬದಲ್ಲಿ ಯಾವ ಥರ ವ್ಯೂ ಇರುತ್ತೆ, ಎಷ್ಟು ಟ್ರಾಫಿಕ್ ಇರುತ್ತೆ ಇಲ್ಲಿ ನಮ್ಮ ಈ ದಾಸಹಳ್ಳಿಯಲ್ಲಿ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿರ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಹೋಗ್ತಾ ಇದ್ದೀನಿ ಚಾಲೇರಿ ಕ್ರಾಸಿಂದ, ಮತ್ತು ನಾನು ಕೆಲಸಕ್ಕೆ ಹೋಗಬೇಕು. ಅದರಿಂದ ನನಗೆ ಇಷ್ಟ ಆಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮು ಸ್ವಲ್ಪ ನೀಟಾಗಿ ಮಾಡ್ತೀನಿ. ಟೈಮ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟಾಗಿ ಮಾಡಿದ್ದೀನಿ ವೀಡಿಯೋಸು.